Hi, welcome back to our class, dear students. ಈ ದಿನ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾಗಿ ಇರ್ತಕ್ಕಂತಹ ಒಂದು ಪ್ರಮುಖ ವಿಷಯ ಯಾವುದಪ್ಪ ಅಂತಂದ್ರೆ ನಮ್ಮ ಸಮಯ. ಸಮಯ ಅನ್ನೋದು ವೆರಿ ಇಂಪಾರ್ಟೆಂಟ್, ಹೌದಲ್ಲ? ಸಮಯ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಸಮಯದ ಬಗ್ಗೆ ಮಹತ್ವವನ್ನ ಕೊಡಬೇಕು. ಸಮಯದ ಬಗ್ಗೆ ಮಹತ್ವವನ್ನ ಕೊಡಬೇಕು ಮತ್ತು ಸಮಯವನ್ನ ಹೇಗೆ ನಾವು ಗುರುತಿಸಬೇಕು, ಸಮಯವನ್ನ ಹೇಗೆ ಫಾಲೋ ಮಾಡಬೇಕು. ಪ್ರತಿಯೊಂದು ವಿಷಯಕ್ಕೂ ಸಮಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಸಮಯದ ಬಗ್ಗೆ, ಸಮಯದವನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು, ಸಮಯವನ್ನ ನಾವು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಸಮಯವನ್ನು ಉಪಯೋಗಿಸ್ಕೊಂಡ್ರೆ ಅದು ಹೇಗೆ ನಮ್ಮನ್ನ ಬೆಳೆಸುತ್ತೆ ಅನ್ನೋದನ್ನ ಬಗ್ಗೆ ಸಮಯಕ್ಕೆ, ಟೈಮ್ಗೆ ತುಂಬಾನೇ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಸರ್ ಯಾಕೆ ಸರ್ ಈ ಒಂದು ಪಾಠದಲ್ಲಿ ಸಮಯದ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಮುಂದೆ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪರೀಕ್ಷೆಯಲ್ಲಿ ಸಮಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಪ್ರತಿ ವರ್ಷದಲ್ಲೂ ಕೇಳ್ತಾ ಬಂದಿದ್ದಾರೆ. ಸೊ ಹಾಗೇನೆ ಈ ವರ್ಷನೂ ಆ ಒಂದು ಸಮಯ ಅಂತಕ್ಕಂತಹ ವಿಷಯದ ಆಧಾರದ ಮೇಲೆ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕಿಲ್ಲಿ, ಒಂದು ವಿಷಯವನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ಸಮಯದ ಬಗ್ಗೆ ಯಾವ ರೀತಿ ನಾವು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಇಲ್ಲಿ ಸಮಯ ನೀವೆಲ್ಲರೂ ನೋಡಿರ್ತೀರಾ, ಗಡಿಯಾರವನ್ನು ಎಲ್ಲರೂ ನೋಡಿದ್ದೀರಾ, ಎಲ್ಲರ ಮನೆಗಳಲ್ಲೂ ಇರುತ್ತೆ, ಅಥವಾ ಎಲ್ಲರ ಏನು ನಿಮ್ಮ ಅಪ್ಪಾಜಿ ಅವರೆಲ್ಲರೂ ಏನ್ ಮಾಡ್ತಾರೆ, ಕೈಯಲ್ಲಿ ಕಟ್ಕೊಂಡಿರ್ತಾರೆ, ವಾಚನ್ನ ಕಟ್ಕೊಂಡಿರ್ತಾರೆ, ಮನೆಯಲ್ಲಿ ಹಾಕಿರ್ತಾರೆ, ಹೌದಾ? ಯಾವುದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕಿರ್ತಾರೆ, ಅಥವಾ ಏನೋ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕಿರ್ತಾರೆ, ಹೌದಿಲ್ಲ? ಸೊ ಎಲ್ಲಾ ಕಡೆಗೆ ಹೋದಾಗ ಒಂದು ಸಮಯದ ಒಂದು ಗಡಿಯಾರವನ್ನ ಹಾಕಿ ಇಟ್ಟಿರ್ತಾರೆ. ಸೊ ನಿಮಗೆ ಹೇಳ್ಬೋದು ನಿಮ್ಮ ಮನೆಯಲ್ಲಿ, ಪುಟ ಸಮಯ ಎಷ್ಟಾಗಿದೆ ನೋಡು ಅಂತ ಗಡಿಯಾರದಾಗ ಹೇಳಿದಾಗ ನಿಮಗೆ ಕೆಲವೊಂದು ಬಾರಿ ನೀವು ಆ ಒಂದು ಸಮಯವನ್ನು ಹೇಳಿಕೆ ಬರ್ತದೆ. ಆದ್ರೆ ಇಲ್ಲಿ ನೆನಪಲ್ಲಿ ಇಟ್ಕೋಬೇಕು, ಏನು ಒಂದು ಪ್ರಶ್ನೆ ಬರುತ್ತೆ ನಿಮಗೆಪ್ಪ ಅಂತಂದ್ರೆ, ಒಂದು ದಿನಕ್ಕೆ 24 ಗಂಟೆಗಳು, ಒಂದು ದಿನಕ್ಕೆ 24 ಗಂಟೆಗಳು. ಹಾಗಾದರೆ ಗಡಿಯಾರದಲ್ಲಿರ್ತಕ್ಕಂಥ ನಂಬರ್ಗಳು ಕೇವಲ 12. ಏನ್ ಮ್ಯಾಜಿಕ್ ಇದೆ ಅಲ್ವಾ? ಸೊ ಇಲ್ಲಿ ದಿನಕ್ಕೆ 24 ಗಂಟೆಗಳು, ಆದರೆ ಗಡಿಯಾರದಲ್ಲಿರುವುದು 12 ನಂಬರ್, 12 ಗಂಟೆಗಳು. ಹಾಗಾದ್ರೆ ಇನ್ನು ಮುಂದೆವರೆದು ಅದು ಯಾವ ಸಮಯವನ್ನ ಹೇಗೆ ನಾವು ಗುರುತಿಸಬೇಕು ಅನ್ನೋದನ್ನ ಕಲಿಯುವುದೇ ಈ ಒಂದು ತರಗತಿಯ ವಿಶೇಷವಾದ ಒಂದು ಪ್ರಮುಖ ಅಂಶ. ಬಹಳ ಈಸಿಯಾಗಿ ನೀವನ್ನ ಯಾವುದೇ ಗೊಂದಲ ಇಲ್ಲದೆ ನೀವು ಈಸಿಯಾಗಿ ಇದನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳಿ ನಿಮಗೆ ತಿಳಿಸ್ಬೇಕು ಅಂತೇಳಿ ನಾನು ಎರಡು ರೀತಿಯಾಗಿರ್ತಕ್ಕಂಥ ಗಡಿಯಾರದ ಚಿತ್ರಗಳನ್ನ, ಒಂದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಗಡಿಯಾರ ಚಿತ್ರವನ್ನು ನೀವು ಇದನ್ನ ನೋಡಿರ್ತೀರ, ಹೌದಾ? ಆದ್ರೆ ಇದನ್ನ ಈ ನಂಬರ್ ಇರ್ತಕ್ಕಂಥ ಗಡಿಯಾರವನ್ನು ನೀವು ನೋಡಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ಆದರೆ ಈ ಗಡಿಯಾರ ಹೇಗೆ ನಮ್ಮ ಒಂದು 24 ಗಂಟೆಗಳನ್ನ ಪರಿವರ್ತನೆ ಮಾಡುತ್ತೆ. ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಸಮಯವನ್ನ ಪರಿವರ್ತನೆಯನ್ನ ಮಾಡಬೇಕು. ಯಾವ ಸಮಯಕ್ಕೆ? ರೈಲ್ವೆ ಸಮಯಕ್ಕೆ. ಈ ರೈಲ್ವೆ ಸಮಯಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ 12 ಗಂಟೆ ಇರ್ತಕ್ಕಂಥ ಗಡಿಯಾರವನ್ನ ನಾವು ಈ ರೈಲ್ವೆ ಸಮಯಕ್ಕೆ ಪರಿವರ್ತಿಸಿ ಹೇಗೆ ಹೇಳ್ಬೇಕು ಅನ್ನೋದು ಈ ಒಂದು ವಿಷಯ. ಸೊ ಗೊತ್ತಾಯ್ತಾ? ಸೊ ಇಲ್ಲಿ ನಿಮಗೆ ಒಂದು ಚಿತ್ರ ಕೊಟ್ಟಿದ್ದೀನಿ, ಇದರಲ್ಲಿ ಗಡಿಯಾರ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಮನೆಯಲ್ಲೂ ಗಡಿಯಾರ ಇರುತ್ತೆ. ಇದು ತರಗತಿ ಆದ ನಂತರ ನಿಮ್ಮ ಮನೆಯಲ್ಲಿ ಹೋಗಿ ದೊಡ್ಡ ಗಡಿಯಾರವನ್ನು ಅಬ್ಸರ್ವ್ ಮಾಡ್ರಿ. ಅದರಲ್ಲಿ ಎಷ್ಟು ನಂಬರ್ ಇಂದ ಪ್ರಾರಂಭವಾಗುತ್ತೆ? 12, 1, 2, 3, 4, 5, 6, 7, 8, 9, 10 ಅನ್ನೋದು ಮತ್ತೆ 12 ಇಲ್ಲಿ ಸ್ಟಾಪ್ ಆಗುತ್ತೆ, ಹೌದಾ? ಹಾಗಾದ್ರೆ
ದಿನಕ್ಕೆ 24 ಗಂಟೆಗಳು ಅಂತಂದ್ರೆ ಮುಂದುವರಿಬೇಕಲ್ವಾ? 12 ಆದ್ಮೇಲೆ ಇಲ್ಲೊಂದು ಇದೆ ನೋಡ್ರಿ. 12 ಆದ ತಕ್ಷಣ 13, 14, 15, 16, 17, 18, 19, 20, 21, 22, 23, 24. ಹಾಗಾದ್ರೆ ಸರ್ ನಾವೇನ್ ಮಾಡ್ಬೇಕು ಸರ್? 12 ಗಂಟೆದ ಒಂದು ಗಡಿಯಾರ, ಈ ಕಡೆ 24 ಗಂಟೆದ ಒಂದು ಗಡಿಯಾರ ತಂದು ಮನೇಲಿ ಇಟ್ಕೋಬೇಕು. ಅಲ್ಲಿ 24 ಗಂಟೆ ಆಗುತ್ತೆ ಅಲ್ವಾ? ಆಗಲ್ಲ. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಒಂದೇ ಗಡಿಯಾರದಲ್ಲಿ ಸಮಯವನ್ನ ಪರಿವರ್ತನೆ ಮಾಡುವುದೇ ಇರೋದಿಲ್ಲ. ಇದೇ ಮೇನ್ ಪರಿವರ್ತನೆ. ಈ 12 ನಂಬರ್ಗಳನ್ನೇ ಇಟ್ಕೊಂಡು 24 ಗಂಟೆಯನ್ನ ಏನ್ ಮಾಡೋದು? 12 ಗಂಟೆಯಲ್ಲಿ ಪರಿವರ್ತನೆ ಮಾಡತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಈಗ ನೀವು ಡೈರೆಕ್ಟ್ ಆಗಿ ಇದನ್ನ ನಾವೆಲ್ಲ ಒಂದು ಸಿಂಬಲಿಕ್ ಕೊಟ್ಟಿದ್ದೀವಿ. ಈಗ ಎಷ್ಟು ಗಂಟೆ ಆಗಿದೆ ಅಂತ ನೀವು ಗೆಸ್ ಮಾಡ್ತೀರಾ? ಸೊ ಇಲ್ಲಿ ಯಾವಾಗ ಚಿಕ್ಕ ಮುಳ್ಳು ನೇರವಾಗಿ 9ಕ್ಕೆ ಇದೆ ಮತ್ತು ದೊಡ್ಡ ಮುಳ್ಳು 12ಕ್ಕೆ ಇದ್ರೆ ಅದನ್ನ ನಾವು 9 ಗಂಟೆ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಒಂದು ಬದಲಾವಣೆ ಆಗುತ್ತೆ, ಅದು ಮೇನ್ ಇಂಪಾರ್ಟೆಂಟ್. ಇದನ್ನ ನಾವು ಪೂರ್ವಾಹ್ನ ಅಂತ ಕರೀತೀವಿ. ಅರ್ಥ ಆಯ್ತಾ? ಪೂರ್ವಾಹ್ನ. ಇಲ್ಲಿ ಇದನ್ನ 9 ಗಂಟೆ ಅಂತ ಹೇಳ್ಬಹುದು. ಅದೇ ಇಲ್ಲಿ ಸಮಯ ನೋಡಿ ಏನಾಗಿದೆ, ಇದು 15 ಗಂಟೆ. ಇದು ಅಪರಾಹ್ನ. ಸಮಯ ಎಷ್ಟಾಗಿದೆ ಪುಟ್ಟ ಅಂದ್ರೆ 15 ಗಂಟೆ ಆಗಿದೆ ಅಂತ ನಾವು ಯಾವತ್ತೂ ಹೇಳೋದೇ ಇಲ್ಲ, ಹೌದಾ? ಸೊ ಇಲ್ಲಿ ಪೂರ್ವಾಹ್ನ ಮತ್ತು ಅಪರಾಹ್ನಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನೀವು ರೈಲ್ವೆ ಸಮಯಕ್ಕೆ ಗಂಟೆಗಳನ್ನ ಬದಲಾಯಿಸ್ತಾ ಹೋಗಬಹುದು. ಮತ್ತು 12ರ ಜಾಗದಲ್ಲಿ ಯಾವ ನಂಬರ್ ಬಂದಿದೆ ಅನ್ನೋದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡ್ರೆ ವೆರಿ ಈಸಿಯಾಗಿ ನೀವು ಏನ್ ಮಾಡ್ಬೋದು, ನಂಬರ್ಸ್ ಟೈಮ್ ಅನ್ನ ಕರೆಕ್ಟಾಗಿ ಹೇಳ್ಬೋದು. ನೋಡಿ 12 ಗಂಟೆಯ ಬದಲಾಗಿ ಎಷ್ಟು ಗಂಟೆ ಬಂದಿದೆ? 24 ಗಂಟೆ. 1ರ ಬದಲಾಗಿ ಎಷ್ಟು ಬಂದಿದೆ? 13. 2ರ ಬದಲಾಗಿ 14. 3ರ ಬದಲಾಗಿ 4ರ ಬದಲಾಗಿ 5ರ ಬದಲಾಗಿ 6ರ ಬದಲಾಗಿ 7ರ ಬದಲಾಗಿ 8ರ ಬದಲಾಗಿ 20, 9ರ ಬದಲಾಗಿ 21, 10ರ ಬದಲಾಗಿ 23, 11. ಇವುಗಳನ್ನ ಅಂದ್ರೆ ಈ ಒಂದು ಪಾರ್ಟ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ 13 ಅಂತಂದ್ರೆ ಏನು ಪರಿವರ್ತನೆ ಮಾಡಬೇಕು? 1 ಎಂದು ಪರಿವರ್ತನೆ ಮಾಡಬೇಕು. 14 ಅಂತಂದ್ರೆ 2, 15 ಅಂದ್ರೆ 3, 14 ಅಂದ್ರೆ 4, 17 ಅಂದ್ರೆ 5, 18 ಅಂದ್ರೆ 6, 19 ಅಂದ್ರೆ 20 ಅಂದ್ರೆ 8, 21 ಅಂದ್ರೆ 9, 22 ಅಂದ್ರೆ 10, 23 ಅಂದ್ರೆ 11, 24 ಅಂದ್ರೆ 12. ಸೊ ಇಲ್ಲಿ ನೋಡಿ, ಇದೇ ನಿಮ್ಮ ರೈಲ್ವೆ ಸಮಯ. ಒಂದು ಏನಿರುತ್ತೆ ರೈಲ್ವೆ ಸಮಯದಲ್ಲಿ 22 ಗಂಟೆ 30 ನಿಮಿಷಕ್ಕೆ ರೈಲು ಹೊರಡಲಿದೆ ಅಂತ ಇರುತ್ತೆ. 22 ಗಂಟೆ 30 ನಿಮಿಷಕ್ಕೆ ರೈಲು ಹೊರಡುತ್ತದೆ ಅಂದಾಗ ನಿಮಗೆ 22 ಗಂಟೆ ಗಡಿಯಾರದಲ್ಲೇ ಇಲ್ಲಪ್ಪ, ಎಲ್ಲಿ ಹುಡುಕೋದು 22 ಗಂಟೆನ
ಅಂದಾಗ ನೋಡಿ ಇಲ್ಲಿ 22 ಗಂಟೆ ಇಲ್ಲಿದೆ. ಹೌದಾ? 22 ಗಂಟೆ ಇಲ್ಲಿದೆ ಅಂತಂದ್ರೆ ಇದು ಎಷ್ಟು ಗಂಟೆ ಅಂತ ಅರ್ಥ? 10 ಗಂಟೆ. ಹಾಗಾದ್ರೆ ಸಮಯ 22 ಗಂಟೆ 30 ನಿಮಿಷವನ್ನ 10 ಗಂಟೆ 30 ನಿಮಿಷ ಅಂತ ಬರಿಬೇಕು. ಆದರೆ ಅದು ಏನಾಗಿರುತ್ತೆ? ಅಪರಾಹ್ನ. ಸರ್ ಇಲ್ಲಿ 10:30 ಇದೆಯಲ್ಲ, 10 ನೀವು ಇಲ್ಲೇನ್ ಬರ್ತೀರಿ? ಪೂರ್ವಾಹ್ನ ಬರ್ತೀರಿ. 10 ಇಲ್ಲಿ ಪೂರ್ವಾಹ್ನ ಬರ್ತೀರಿ. ಆದ್ರೆ ಇಲ್ಲಿ 10:30 ಆದ ತಕ್ಷಣ ಇದು ಅಪರಾಹ್ನ ಹೇಗಾಯ್ತು? ಹೇಗಾಗುತ್ತೆ? ಅವ್ರು ಹೇಳಿದ ಸಮಯ ಎಷ್ಟು? 13ರ ಮೇಲೆ ಹೇಳಿರ್ತಾರಲ್ಲ. 13 ಗಂಟೆ 14 ಗಂಟೆ 15 ಗಂಟೆ 16 ಗಂಟೆ 17 ಗಂಟೆ 19 ಗಂಟೆ 20 ಗಂಟೆ 21 22 23 24 ಗಂಟೆ ಏನಾದ್ರೂ ಹೇಳಿದ್ರೆ ಅದು ಎಲ್ಲದು ಏನಾಗಿರುತ್ತೆ? ಅಪರಾಹ್ನ. ಅರ್ಥಾಯ್ತಲ್ಲ? ಹಾಗಾಗಿ ನೀವು ಈ ಒಂದು ಸಮಯವನ್ನ ಅಪರಾಹ್ನ ಅಂತ ಹೇಳ್ಬಹುದು. ಸರ್ ಮತ್ತೆ 24 ಗಂಟೆ ಆಗುತ್ತೆ, ಮಧ್ಯರಾತ್ರಿ ಆಗಿರುತ್ತೆ. ಅವಾಗ ಮಧ್ಯರಾತ್ರಿಯಿಂದ ಮತ್ತೆ ಶುರುವಾಗುತ್ತೆ 12, ಅದು ಪೂರ್ವಾಹ್ನ ಆಗುತ್ತೆ. 1 ಗಂಟೆ ಮಧ್ಯ, 1 ಗಂಟೆ 2 ಗಂಟೆ ಯಾವಾಗ? ಬೆಳಗಿನ ಜಾವ ನೀವು ಇದ್ದಿರ್ತಿರಲ್ಲ, ಅಥವಾ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಹೀಗೆ ಬೆಳಗಿನ ಜಾವ ಇದ್ದಿರ್ತೀರ, ಅದೆಲ್ಲ ಪೂರ್ವಾಹ್ನಕ್ಕೆ ಸಂಬಂಧಪಟ್ಟಿರುತ್ತೆ. ಅರ್ಥ ಆಯ್ತಾ? ಯಾವಾಗ 13ರಿಂದ 24 ಗಂಟೆವರೆಗೂ ಕೇಳ್ತಾನೋ ಅದು ಅಷ್ಟು ಅಪರಾಹ್ನ. ಅದನ್ನ ಕಾಲ್ ಏನ್ ಮಾಡ್ತೀವಿ? PM. ಇದು AM. ಪರಿವರ್ತನೆ ಮಾಡೋದು ವೆರಿ ವೆರಿ ಈಸಿ ಆಗಿರ್ತಕ್ಕಂತಹ. ನೀವು ಇಲ್ಲಿ ಏನ್ ಮಾಡ್ಕೋಬೇಕು? ಇದನ್ನ ಪ್ರಾಕ್ಟೀಸ್ ಅಥವಾ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ಅಥವಾ ಇದು ಅರ್ಥ ಆಗ್ಲಿಲ್ಲ, ಅರ್ಥ ಆಯ್ತಾ ನಿಮಗೆಲ್ಲ ಅನ್ಕೊಂಡಿದ್ದೀರಿ. ಇಲ್ಲಿ 12 ಗಂಟೆ ಆದ ಮೇಲೆ ಬರ್ತಕ್ಕಂಥ ನಂಬರ್ ಯಾವುದು? 13. ಇಲ್ಲಿ 12 ಗಂಟೆ ಆದ ತಕ್ಷಣ 1 ಗಂಟೆ ಬರುತ್ತೆ. ಇಲ್ಲಿ 12 ಗಂಟೆ ಆದ್ಮೇಲೆ ಬರೋ ನಂಬರ್ ಯಾವುದು? 13. 13 ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ? 1ಕ್ಕೆ ಸಮ. ಅದಕ್ಕೆ ನಾನು ಇಲ್ಲಿ ಬರ್ತಿದ್ದೀನಿ 13 ಗಂಟೆ ಅಂದ್ರೆ 1 ಗಂಟೆ PM. ರೈಲ್ವೆ ಸಮಯಕ್ಕೆ ಪರಿವರ್ತಿಸಿ ಅಂತ ಕೊಡ್ತಾರೆ. ಸೊ 15 ಗಂಟೆಯನ್ನ 15 ಗಂಟೆ ಇದನ್ನ ರೈಲ್ವೆ ಸಮಯಕ್ಕೆ ಬದಲಾಯಿಸಿದಾಗ ಎಷ್ಟು ಗಂಟೆ ಆಗುತ್ತೆ? 3 ಗಂಟೆ. 3 ಗಂಟೆ PM. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ಬಹಳ ಈಸಿಯಾಗಿ ಗಂಟೆಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ 1 ಆದ್ಮೇಲೆ 2, 2 ಆದ್ಮೇಲೆ 3 ಹಿಂಗಿದ್ದಾಗ 13 ಆದ್ಮೇಲೆ 14, 15 ಯಾವ ರೀತಿ ಅವು ಸ್ಥಾನಗಳಿಗೆ ತಕ್ಕಂತೆ ತಮ್ಮ ನಂಬರ್ಗಳನ್ನ ಪರಿವರ್ತನೆ ಮಾಡ್ತಾ ಹೋಗ್ತವೆ. ಸೊ ಇಲ್ಲಿ ಪರಿವರ್ತನೆ ಅಂತಂದ್ರೆ 13 ಇದ್ದದ್ದು ಪರಿವರ್ತನೆಯಾಗಿ 1 ಗಂಟೆ ಆಯ್ತು. 14 ಗಂಟೆ ಇದ್ದದ್ದು ಪರಿವರ್ತನೆಯಾಗಿ 2 ಗಂಟೆ ಆಯ್ತು. 15 ಗಂಟೆ ಪರಿವರ್ತನೆ ಮಾಡಿದಾಗ 3 ಗಂಟೆ ಆಗುತ್ತೆ. ಇದೇ ಪರಿವರ್ತನೆ. ಸಮಯವನ್ನ ಪರಿವರ್ತನೆ ಮಾಡಿ ಬರೀರಿ ಅಥವಾ ಹೇಳ್ರಿಪ್ಪ ಅಂತಂದ್ರೆ ಈ ರೀತಿಯಾಗಿ ನಾವು ಸಮಯವನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಬೇಕಾದ್ರೂ ಬಹಳ ಈಸಿಯಾಗಿ ಕೇಳ್ತಾರೆ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಮಾಡ್ಕೋಬೇಡಿ. 13 ಮೇಲ್ಭಾಗನೇ ಕೇಳೋದು ನಿಮಗೆ ರೈಲ್ವೆ ಸಮಯಕ್ಕೆ ಪರಿವರ್ತಿಸಿ ಅಂತ ಅಕಸ್ಮಾತ್ ಆಗಿ. ಸೊ ಇಲ್ಲಿ 13, 14, 15 ಹಿಂಗ್ ಕೊಟ್ರೆ ನಿಮ್ಗೆ ಬಹಳ ಈಸಿಯಾಗಿ ಕೊಡುತ್ತೆ. ಇದು ನೋಡ್ಕೊಂತೀರಾ, 13 ಪ್ಲೇಸ್ ಅಲ್ಲಿ 1 ಇರುತ್ತೆ, ಅಲ್ಲಿ ಆಮೇಲೆ 2 ಇರುತ್ತೆ, 3 ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ 9 ಗಂಟೆಯನ್ನು ರೈಲ್ವೆ ಸಮಯ 24 ಗಂಟೆಗೆ ಪರಿವರ್ತಿಸಿ ಅಂತ ಕೇಳ್ತಾರೆ. 24 ಗಂಟೆಗೆ ಪರಿವರ್ತಿಸಿ 9ಅನ್ನು 24 ಗಂಟೆಗೆ ಪರಿವರ್ತಿಸಿ ಅಂದ್ರೆ 21 ಗಂಟೆ. ಇದನ್ನು ಕೊಟ್ಟಾಗ ಈ ರೀತಿಯಾಗಿ ಬದಲಾಯಿಸಬೇಕು, ಈ ರೀತಿ ಕೊಟ್ಟಾಗ ಈ ರೀತಿಯಾಗಿ ಪರಿವರ್ತಿಸಬೇಕು. ಸೊ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಶ್ನೆ ಒಂದು ಇದ್ದೇ ಇರುತ್ತೆ, ಅಥವಾ ನೀವು
ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 13, 14, 15 ಏನಂದ್ರೆ 1, 2ರಿಂದಲೇ ಪ್ರಾರಂಭ ಆಗುವುದು. ಸೊ ಹಾಗಾಗಿ ನೀವು ಮೇನ್ ಆಗಿ ವಿಷಯದ ಏನೆಂತಲ್ಲಿ ಇಟ್ಕೋಬೇಕು ಅಂತಂದ್ರೆ ಪೂರ್ವಾಹ್ನ ಯಾವುದು, ಅಪರಾಹ್ನ ಯಾವುದು. ನಾನು ಈಗ ಆಲ್ರೆಡಿ ಬರ್ದಿದ್ದೀನಿ. ಅಪರಾಹ್ನ ಅಂತಂದ್ರೆ 13ರಿಂದ ಪ್ರಾರಂಭ ಆಗಿರ್ತಕ್ಕಂತಹ 13ರಿಂದ ಹಿಡಿದು 14, 15, 16, 24ರವರೆಗೂ ಅಪರಾಹ್ನ ಆಗಿರುತ್ತೆ. ಅದನ್ನ PM ಅಂತ ಕರಿತೀವಿ. ಸೊ ಇಲ್ಲಿ 12ರಿಂದ ಹಿಡಿದು ಮತ್ತು 1ರಿಂದ ಹಿಡಿದು 12ವರೆಗೆ ಇರ್ತಕ್ಕಂಥದ್ದನ್ನ ಪೂರ್ವಾಹ್ನ ಅಂತ ಕರಿತೀವಿ. ಇದು ಬೆಳಗಿನ ಜಾವ AM ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಯಾವುದೇ ಸಮಯವನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರತಿಯೊಂದನ್ನು ಈಗ ನಾನು ಕೇಳಿದ ತಕ್ಷಣ ನೀವು ಹೇಳಲಿಕ್ಕೆ ಆಸಕ್ತರಾಗಿ ನೀವು ಇದನ್ನ ಈ ಒಂದು ವಿಷಯವನ್ನ ಬಹಳ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಹಳ ಈಸಿ ಇರ್ತಕ್ಕಂತಹ ವಿಷಯ ಇದು. ಸೊ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಮಾಡ್ಕೋಬೇಡಿ. ಒಂದು ಗಡಿಯಾರವನ್ನು, ಎರಡೂ ಗಡಿಯಾರವನ್ನು ಗಮನಿಸಿ ಇದರಲ್ಲಿ ಬರ್ತಕ್ಕಂಥ ನಂಬರ್ಗಳನ್ನು ನೋಡ್ಕೊಡ್ರಿ. ಈ ನಂಬರ್ನ ಬದಲಾಗಿ ಅಥವಾ ಪರಿವರ್ತನೆ ಆಗಿ ಯಾವ ನಂಬರ್ ಬಂದಿದೆ ಅನ್ನೋದನ್ನ ಮಾತ್ರ ನೆನಪಿಟ್ಕೊಂಡು ಈ ಒಂದು ಸಮಯ, ರೈಲ್ವೆ ಸಮಯ ಇದು ನೆನಪಲ್ಲಿಟ್ಕೋಬೇಕು. ರೈಲ್ವೆ ಸಮಯಕ್ಕೆ ಪರಿವರ್ತಿಸುವುದು ಹೇಗೆ ಎಂಬುದನ್ನು ಈ ಒಂದು ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಇದು ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಹೇಳಿ ಭಾವಿಸುತ್ತಾ ಈ ಒಂದು ವಿಷಯವನ್ನು ನೀವೆಲ್ಲರೂ ಸಹ ಅಧ್ಯಯನ ಮಾಡಿ, ನಿಮ್ಮ ಒಂದು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಡಿಯಾರವನ್ನು ಇಟ್ಕೊಂಡು ನೀವೇ ಸಹ ಒಂದು ಸಮಯವನ್ನು ನಿಗದಿಗೊಳಿಸಿ ಅದನ್ನು ರೈಲ್ವೆ ಸಮಯಕ್ಕೆ ಹೇಗೆ ಪರಿವರ್ತಿಸ್ಬೋದು ಅಂತಕ್ಕಂಥದ್ದನ್ನು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇವತ್ತು ಸಿಗೋಣ.